ರಾಯಚೂರಿನಲ್ಲಿ ರಸ್ತೆ ಅಪಘಾತ ಸಂಭವಿಸಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾರ್ಯಾರ ನಡುವೆ ಅಪಘಾತ ಆಗಿರೋದು ಅನ್ನೋದರ ಮಾಹಿತಿ ಕೂಡ ನೋಡ್ತಾ ಹೋಗೋಣ. ರಾಯಚೂರಿನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಸಂಭವಿಸಿದೆ. 4 ಇದರಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ದೇವದುರ್ಗ ತಾಲೂಕಿನ ಅಮರಾಪುಳ ಬಳಿ ಈ ಘಟನೆ ಆಗಿದೆ. ಹಳ್ಳದ ಬ್ರಿಡ್ಜ್ಗೆ ಬೊಲೆರೋ ವಾಹನ ಇದ್ದಕ್ಕಿದ್ದ ಹಾಗೆ ಡಿಕ್ಕಿಯಾಗಿದೆ. ಡಿಕ್ಕಿಯ ರಭಸಕ್ಕೆ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಕುರಿ ತರೋದಕ್ಕೆ ಶಹಾಪುರಕ್ಕೆ 4 ಹೋಗ್ತಾ ಇದ್ರು. ಮೃತ 4 ಕೂಡ ತೆಲಂಗಾಣದ ಹಿಂದೂಪುರದವರು ಅನ್ನೋದರ ಮಾಹಿತಿ ಕೂಡ ಸಿಗ್ತಾ ಇದೆ. ನಾಗರಾಜ್, ಸೋಮ ಮತ್ತು ಮುರಳಿ ಹಾಗೂ ಆನಂದ್ ಸಾವನ್ನಪ್ಪಿದ್ದಾರೆ. ಮಧ್ಯರಾತ್ರಿ ಅಂದ್ರೆ ತಡರಾತ್ರಿ 2:30 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಗಬ್ಬೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದಾರೆ ನೀವು, ಅಪಘಾತದ ತೀವ್ರತೆ ಹೇಗಿತ್ತು ಅಂತ. ದೇವದುರ್ಗ ತಾಲೂಕಿನ ಅಮರಾಪುರ ಬಳಿ ಘಟನೆ ಆಗಿರೋದು. ನಸುಕಿನ ಜಾವ 2:30ಕ್ಕೆ ಆ ಬ್ರಿಡ್ಜ್ಗೆ ಹೋಗಿ ಬೊಲೆರೋ ವಾಹನ ಡಿಕ್ಕಿ ಆಗಿದೆ. ಪ್ರಾಬಬ್ಲಿ ನಿದ್ದೆ ಮಂಪರ್ ಏನಾದರೂ ಚಾಲಕ ಇದ್ನಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ನಾನು ಯೂಶಲಿ ರಸ್ತೆ ಅಪಘಾತಗಳನ್ನೆಲ್ಲ ಗಮನಿಸ್ತಾ ಇದ್ದಾಗ ಆಲ್ಮೋಸ್ಟ್ ತಡರಾತ್ರಿ ಆಗಿರುತ್ತೆ ಅಥವಾ ಬೆಳಗಿನ ಜಾವ ಆಗಿರುತ್ತೆ. ಯೂಶಲಿ ನಾವು ನಿದ್ದೆ ಮಾಡುವಂತಹ ಟೈಮ್ ಅದು. ನಮ್ಮ ದೇಹದ ಪ್ರಕೃತಿ ನಿದ್ದೆಗೆ ಹೊಂದ್ಕೊಂಡಿರುತ್ತೆ. ಸಡನ್ನಾಗಿ ಯಾವುದೋ ಒಂದು ಕೆಲಸ ಅಂತ ನಾವು ಹೋಗ್ತೀವಿ ಅಂದಾಗ ನಿದ್ದೆ ಮಂಪರು ಎಳೆಯೋದು, ಸೆಕೆಂಡ್ಸ್ ಮೈ ಮರೆತರೂ ಕೂಡ ಈ ಥರದೊಂದು ಅನಾಹುತಗಳಾಗ್ಬಿಡುತ್ತೆ. 4 ಜನ ಸಾವನ್ನಪ್ಪಿರುವುದು ದುರ್ದೈವದ ಸಂಗತಿ. ಅಪಘಾತದ ತೀವ್ರತೆ ಸೂಚಿಸ್ತಾ ಇದೆ. ಬೊಲೆರೋ ವಾಹನ ಆಕ್ಸಿಡೆಂಟ್ ಆಗಬೇಕಾದ್ರೆ 4 ಜನ ಇದ್ದರು. ಅವರೆಲ್ಲರೂ ಕೂಡ ಆಂಧ್ರದ ಹಿಂದೂಪುರದವರು ಅನ್ನೋದರ ಮಾಹಿತಿ ಕೂಡ ಇದೆ. ಇಲ್ಲಿ ಬಂದು ಪಾಪ ಬಿಸ್ನೆಸ್ ಮಾಡಿಬಿಟ್ಟು ಹೋಗೋದಕ್ಕಂತ ಬಂದಿದ್ರು. ಬಟ್ ವಿಧಿ ಈ ಭಾಗದಲ್ಲಿ ಹೊಂಚು ಹಾಕಿ ಅವರಿಗಾಗಿ ಕಾದಿತ್ತು ಅನ್ನೋ ಮಾಹಿತಿ ಕೂಡ ಇದೆ. ರಾಯಚೂರಿನಲ್ಲಾಗಿರೋ ಅಪಘಾತಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಇದು. ಕುರಿ ತರೋದಕ್ಕೆ ಅಂತ ಶಹಾಪುರಕ್ಕೆ ಹೋಗ್ತಾ ಇದ್ರಂತೆ. ಡೀಟೇಲ್ಸ್ ಕೊಡ್ತಾರೆ ವಿಜಯ್. ಅಪಘಾತ ನಡೆದಿರುವಂತಹ ಜಾಗದಲ್ಲಿ ಏನಾದರೂ ಲೈಟ್ ಸಮಸ್ಯೆ ಇತ್ತಾ ಅಥವಾ ಚಾಲಕನ ನಿರ್ಲಕ್ಷ್ಯ, ನಿದ್ದೆ ಮಂಪರು ಅಥವಾ ಬೇರೆ ಯಾವ್ದಾದ್ರು ನಶೆಯಲ್ಲಿದ್ರಾ? ಏನೇನು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ ಅಪಘಾತ ನಡೆದಂತಹ ಸ್ಥಳದಿಂದ? ಖಂಡಿತವಾಗಿ ಮಮತಾ, ಈ ಘಟನೆ ನಡೆದಿರುವಂತದ್ದು ರಾತ್ರಿ 2 ಗಂಟೆ ಸುಮಾರಿನಲ್ಲಿ ಆಗಿರುವಂತದ್ದು. ಅಂದ್ರೆ ಒಂದು ರೀತಿ ನಿದ್ದೆ ಮಂಪರ್ನಲ್ಲಿ ಇರ್ತಕ್ಕಂತ ಸಂದರ್ಭದಲ್ಲಿ ಈ ಒಂದು ಅಪಘಾತ ಆಗಿರುವಂತದ್ದು. ಆದ್ರೆ ಏನು ಒಂದು ಸೇತುವೆ ಬಳಿ ಚಾಲಕ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಬಹುಶಃ ಅವನಿಗೆ ಆ ಸೇತುವೆ ತಡೆಗೋಡೆಯನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿದ್ವು ಅಥವಾ ಅವನ ನಿಯಂತ್ರಣ ತಪ್ಪ ಅನ್ನುವಂಥದ್ದು. ಯಾಕಂದ್ರೆ ಈ ಅಪಘಾತದಲ್ಲಿ ಒಟ್ಟು 5 ಜನರಲ್ಲಿ 4 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಒಬ್ಬನ ಸ್ಥಿತಿ ಕೂಡ ಗಂಭೀರ ಆಗಿರುವಂತದ್ದು. ಹೀಗಾಗಿ ಘಟನೆಗೆ ಏನ್ ಕಾರಣ ಆಯ್ತು ಅನ್ನುವಂತಹ ಸ್ಪಷ್ಟತೆ ಇಲ್ಲದೆ ಇದ್ರು ಕೂಡ ಇವರು 2 ಗಂಟೆ ಸಮಯದಲ್ಲಿ ಹೋಗ್ತಾ ಇರುವಂತದ್ದು ಮತ್ತು ಅಲ್ಲಿ ಬೆಳಕು ಕೂಡ ಇಲ್ಲದೆ ಇರುವಂತಹ ಕಾರಣಕ್ಕೆ ಅವರು ಸೇತುವೆಯ ಗೋಡೆಗೆ ಡಿಕ್ಕಿಯನ್ನು ಹೊಡಿತಾರೆ. ಡಿಕ್ಕಿ ಹೊಡೆದ ಒಂದು ರಭಸಕ್ಕೆ 4 ಜನ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇವರು ತೆಲಂಗಾಣದ ಹಿಂದೂಪುರ ಮೂಲದ ವ್ಯಕ್ತಿಗಳಾಗಿದ್ದಾರೆ. ನಾಗರಾಜ್, ಸೋಮು, ನಾಗಭೂಷಣ, ಮುರಳಿ ಅನ್ನುವಂಥವ್ರು. ಇವರು ಶಹಾಪುರ ಸಂತೆಗೆ ಕುರಿಗಳನ್ನ ಖರೀದಿ ಮಾಡ್ಲಿಕ್ಕೆ ಅಂತ ಹೊರಟಿದ್ದಂತ ವೇಳೆಯಲ್ಲಿ ಈ ಒಂದು ದುರ್ಘಟನೆ ಆಗಿರುವಂತದ್ದು ಮಮತಾ. ರೈಟ್, ಧನ್ಯವಾದ ವಿಜಯ್ ತಮ್ಮ ಮಾಹಿತಿಗಾಗಿ.